ನಮಸ್ಕಾರ. ವನಜ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ಇದೆ ನೋಡೋಣಂತೆ. ಅದಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತಿನ ಆ, ಕತೆ ಬಂದು ಏನು ಅಂತಂದರೆ, ವಿದ್ಯಾ ಕಣ್ಮಣಿ ಮತ್ತು ಡ್ರೈವರ್ನ ಕರ್ಕೊಂಡು ಮನವೊಲಿಸಿ ಕರ್ಕೊಂಡು ಬರ್ತಾಳೆ. ಕರ್ಕೊಂಡು ಬಂದರೆ ಏನಾಗುತ್ತೆ ಅಂದರೆ, ಚೌಟ್ರಿ ಒಳಗೆ ಬಂದ ತಕ್ಷಣವೇ ಎಲ್ಲರೂ ವಿದ್ಯೆಂದೇ ತಪ್ಪು ಅನ್ನಂಗೆ ಅವಳಿಗೆ ಹೊಡಿಬೇಕು, ಅವಳನ್ನು ಆಚೆ ನೂಕಬೇಕು, ಹಾಗೆಲ್ಲ ನೋಡ್ತಾ ಇರ್ತಾರೆ. ಕಣ್ಮಣಿಗೆ ಮೋಹನ ಬೈತಾಳೆ, ನೀನು ಮಾಡಿದ ತಪ್ಪಲ್ವಾ, ನೀನು ಈ ಥರ ಮಾಡ್ತಾರೆ ಯಾರಾದರೂ, ನಿಮ್ಮ ಅಪ್ಪಂದು ನನ್ನ ಗಂಡನ ಮಾನ ಮರ್ಯಾದೆ ಹೋಯ್ತು, ಹಾಗಾಯ್ತು ಹಿಂಗಾಯ್ತು ಅಂತೆಲ್ಲ ಬೈತಾಳೆ. ಆದ್ರೂ ಅವಳನ್ನು ಅಳ್ತಾ ನಿಂತಿರ್ತಾಳೆ. ಅಳ್ತಾ ನಿಂತಿದ್ದಾಗ ವಿದ್ಯಾ ಎಲ್ಲ ಕೇಳಿಸ್ಕೊಳ್ತಾ ಇರ್ತಾಳೆ. ಫಸ್ಟ್ ಹೇಳ್ತಾಳೆ, ಹಿಂಗೆ ಚೌಟ್ರಿಯಿಂದ ನಾನು ದೇವಸ್ಥಾನದಿಂದ ಇವರಿಬ್ಬರನ್ನ ಕರ್ಕೊಂಡು ಬಂದಿದ್ದೀನಿ, ಮತ್ತು ಇವ್ರದ್ದೇನು ತಪ್ಪಿಲ್ಲ, ಮದುವೆ ಅಂತೂ ಆಗಿಲ್ಲ ಅಂತೆಲ್ಲ ಹೇಳ್ತಾಳೆ. ಮದುವೆ ಆಗೋಕ್ಕೆ ಹೋಗಿದ್ರು, ನಾನು ಅಲ್ಲಿಂದ ಕರ್ಕೊಂಡು ಬಂದಿದ್ದೀನಿ ಅಂತೆಲ್ಲ ಹೇಳ್ತಾಳೆ. ಆಮೇಲೆ ಇಲ್ಲಿ ಚಿತ್ರ ಕೂಡ ದುಡ್ಡಿನ ಆಸೆಗೆ ಬೇರೆಯವನಿಗೆ ಅವನಿಗೋ ಮದುವೆ ಮಾಡಬೇಕು ಅಂತ ಇವರು ಐಡಿಯಾ ಮಾಡ್ಕೊಂಡಿರ್ತಾರೆ, ಈಶ್ವರಿ, ಚಿತ್ರ, ಸಾವಿತ್ರಿ ಇವರೆಲ್ಲ. ಆದ್ದರಿಂದ ಅವರು ಎಲ್ಲ ಗುರಾಯಿಸ್ತಾ ಇರ್ತಾರೆ. ಗಂಡು ಬಂದು ಹಸೆಮಣೆ ಮೇಲೆ ಕೂತಿದ್ದಾನೆ, ಹೆಣ್ಣು ಬಂದಿಲ್ಲ, ಜನ ಎಲ್ಲ ಬಂದು ಕೂತಿದ್ದಾರೆ, ರಾಜಕೀಯದವರೆಲ್ಲ ಬಂದು ಕೂತಿದ್ದಾರೆ, ಎಲ್ಲರೂ ಬಂದು ಕೂತಿದ್ದಾರೆ. ಆದರೆ ಹೆಣ್ಣು ಬಂದಿಲ್ಲ ಅಂಥೇಳಿ ಎಲ್ಲರೂ ಕೊನೆಗೆ ಎಲ್ಲರಿಗೂ ಗೊತ್ತಾಗಿ ಶಿವರಾಮೇಗೌಡ ಅಂತೂ ಸಿಕ್ಕಾಬಟ್ಟೆ ಎಗರಾಡ್ಬಿಡ್ತಾನೆ. ಎಗರಾಡಿ ನನ್ನ ಮಾನ ಹೋಯ್ತು, ಮರ್ಯಾದೆ ಹೋಯ್ತು, ಹಾಗೆ ಹಿಂಗೆ ಅಂತೇಳಿ. ಆವಾಗ ವಿದ್ಯೆ ಏನು ಮಾಡ್ತಾಳೆ, ಕೈ ಮುಗಿದು, ಮಾವಯ್ಯ ನಾನು ಹೇಳ್ತಾ ಇದ್ದೀನಿ ಕೇಳಿ, ಇವನು ಹುಡುಗ ಒಳ್ಳೆಯವನಲ್ಲ, ಇವನು ಫ್ರಾಡ್ ಇದ್ದಾನೆ, ಇವನಿಗೆ ಕೊಟ್ಟು ಮದುವೆ ಮಾಡೋದು ಬೇಡ ಕಣ್ಮಣಿನ, ನಮ್ಮ ಕಣ್ಮಣಿ ಜೀವನ ಹಾಳಾಗುತ್ತೆ ಅಂತ. ಆವಾಗ ಈಶ್ವರಿ, ಸಾವಿತ್ರಿ ನೀನು ಯಾರೇ ಅದನ್ನು ಹೇಳೋಕ್ಕೆ, ನೀನು ಯಾಕೆ ಮಾತಾಡ್ತಿದೀಯ ಅಂತೇಳಿ ಬೈತಾಳೆ. ಸಾವಿತ್ರಿ ಹಂಗೆಲ್ಲ ಬೈತಾಳೆ. ಆಮೇಲೆ ತಿರ್ಪೆ ಬೇಡೋರ ಮನೇಲಿ ಹೆಣ್ಣು ತಂದರೆ ಇದೇ ಆಗೋದು, ಮತ್ತು ಆ ತಿರ್ಪೆವನ್ನೇ ಹುಡ್ಕೊಂಡು ಹೋಗೋದು, ಡ್ರೈವರಿಗೆ ಇವಳು ಮದುವೆ ಮಾಡಬೇಕು ಅಂದರೆ ಇವಳು ಅದೇ ಬುದ್ಧಿ ಉಳ್ತಾನೆ ಅಂತೆಲ್ಲ ಬೈತಾಳೆ. ಹಂಗೆ ಬೈದಾಗ ಶಿವರಾಮೇಗೌಡ ನೋಡ್ತಾ ನಿಂತಿರ್ತಾನೆ ಸಿಟ್ಟಲ್ಲಿ, ಏನೂ ಮಾತಾಡಲ್ಲ, ಹರ ಅನ್ನಲ್ಲ, ಶಿವ ಅನ್ನಲ್ಲ, ಸುಮ್ಮನೆ ನೋಡ್ತಾ ನಿಂತಿರ್ತಾನೆ. ಆಮೇಲೆ ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆಮೇಲೆ ಭಾವ ಹೇಳಿ ಭಾವ ಏನಾದರೂ ಅಂತ ಈಶ್ವರಿ ಕೇಳ್ತಾಳೆ. ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಈಶ್ವರಿ, ತಲೆ ಫುಲ್ಲು ಬ್ಲ್ಯಾಂಕಾಗಿ ಹೋಗ್ಬಿಟ್ಟಿದೆ, ಏನು ಮಾತಾಡೋಕ್ಕೂ ನನಗೆ ತೋಚುತ್ತಾನೆ ಇಲ್ಲ, ಸುಮ್ಮನಿದ್ಬಿಡು, ಏನು ಮಾತಾಡೋಕ್ಕಾಗಲ್ಲ ನನಗೆ ಅಂತ ಹೇಳ್ತಾಳೆ. ಆಮೇಲೆ ಅಜ್ಜಿ ಹೇಳುತ್ತೆ, ವಿದ್ಯಾ ಒಳ್ಳೆ ಕೆಲಸ ಮಾಡಿದ್ದಾಳೆ, ವಿದ್ಯಾ ಇಲ್ಲ ಅಂತಿದ್ರೆ ಇವತ್ತೇನು ಗತಿ ಆಗ್ತಿತ್ತು, ಇಷ್ಟು ಒಳ್ಳೆ ಕೆಲಸ ಮಾಡಿ ಕರ್ಕೊಂಡು ಬಂದಿದ್ದಾಳೆ, ನಮ್ಮ ಮಗಳನ್ನು ನಮ್ಮ ಕೈಗೆ ಒಪ್ಪಿಸಿದ್ದಾಳೆ ಅಂತ ಹೇಳ್ಬಿಟ್ಟು ಅಜ್ಜಿ ಹೊಗಳುತ್ತೆ ಅವಳನ್ನು, ವಿದ್ಯೆನ ಹೊಗಳಿದಾಗ ವಿದ್ಯಾ ಹೇಳ್ತಾಳೆ, ಇಲ್ಲ ಈ ಥರ ಎಲ್ಲ ಆಯಿತು, ಇವನು ಫ್ರಾಡು, ಇವನು ಸರಿ ಇಲ್ಲ ಹುಡುಗ ಅಂತೆಲ್ಲ ಹೇಳೋಕ್ಕೆ ಹೋದಾಗ ಈಶ್ವರಿ ಎಗ್ರಿ ಬೀಳ್ತಾಳೆ. ಏಯ್, ಏನೇ ಗೊತ್ತಿರೋದು ನಿನಗೆ ಅವನ ಬಗ್ಗೆ, ಅವನು ಎಷ್ಟು ಒಳ್ಳೆ ಹುಡುಗ ಗೊತ್ತಾ, ಎಷ್ಟು ಒಳ್ಳೆ ಮನ್ತಂದವರು, ನಿಮ್ಮಂಗೆ ತಿರ್ಪೆ ಬೇಡವರಲ್ಲ ಅವರು, ಹಾಗೆ ಹಿಂಗೆ ಅಂತೆಲ್ಲ ಬೈತಾಳೆ. ಸುಮ್ಮನೆ ಇದ್ದುಬಿಡಿ ಚಿಕ್ಕಮ್ಮ, ನೀವು ಮಾತಾಡಬೇಡಿ, ಅವನು ಏನು ಅಂತ ನನಗೆ ಗೊತ್ತು, ಎಲ್ಲ ವಿಚಾರಿಸಿ ಮಾಡಿನೇ ಬಂದಿರೋದು, ಸುಮ್ಮನೆ ಬಂದು ನಿಮಗೆ ಹೇಳ್ತಾ ಇಲ್ಲ, ಹುಡುಗ ಸರಿ ಇಲ್ಲ ಅಂದಮೇಲೆ ಸರಿ ಇಲ್ಲ, ಆಗಲ್ಲ, ಇದು ಮದುವೆ ಮಾಡೋಕ್ಕಾಗೋದೇ ಇಲ್ಲ, ಸಾಧ್ಯನೇ ಇಲ್ಲ ಅಂತ. ಆಮೇಲೆ ಅದನ್ನು ಕೇಳೋಕ್ಕೆ ನೀನು ಯಾರೇ, ನಿನ್ನ ಇಲ್ಲಿ ಒಳಗಡೆ ಬಿಟ್ಟಿರೋದೇ ತಪ್ಪು, ನಿನ್ನ ಪಾಡಿಗೆ ನೀನು ಸುಮ್ಮನಿದ್ರೆ ಸರಿ, ಇಲ್ಲ ಅಂದರೆ ನಿನಗೆ ಸುಮ್ಮನೆ ಬಿಡೋದಿಲ್ಲ ನಾವು, ಹಂಗೆ ಹಿಂಗೆ ಅಂತ ಇವಳು ಈಶ್ವರಿ ಬೈತಾಳೆ. ನೀವು ಬೈದ್ರೂ ಅಷ್ಟೇ, ನೀವು ಹೊಡೆದ್ರೂ ಅಷ್ಟೇ, ಈ ಮದುವೆ ಆಗೋಕ್ಕಂತೂ ಇವನು ಮದುವೆ ಆಗೋಕ್ಕೆ ಯೋಗ್ಯತೆಯೇ ಇಲ್ಲ ಇವನಿಗೆ, ಇವನು ಹುಟ್ಟು ಫ್ರಾಡು, ನಿಮಗೇನು ಗೊತ್ತು, ನೀವು ವಿಚಾರಿಸಿ ಗೊತ್ತಾಗುತ್ತೆ ಅಂತ. ನಾವೆಲ್ಲ ವಿಚಾರಿಸಿನೇ ಮಾಡ್ತಿರೋದು, ಬಾಯಿ ಮುಚ್ಕೊಂಡಿರೇ ಸುಮ್ಮನೆ ಅಂತ ಬೈತಾಳೆ. ಆಮೇಲೆ ಕಣ್ಮಣಿ ಅವಳು ಕೂಡ ಅಳ್ತಾ ಇರ್ತಾಳೆ, ಒಳ್ಳೇದು ಮಾತಾಡಿದಾಗ ನಗ್ತಾಳೆ, ಮತ್ತು ಅಳ್ತಾ ಇರ್ತಾಳೆ. ಈ ಕಡೆ ಭದ್ರನೂ ಕೂಡ ತಂಗಿ ಹೇಳ್ತಿರೋದೇ ಕರೆಕ್ಟು, ವಿದ್ಯಾ ಹೇಳ್ತಿರೋದೇ ಕರೆಕ್ಟು. ಅಲ್ಲಿ ಈಶ್ವರಿ ಹೇಳ್ತಾಳೆ, ಭದ್ರ ನಿಂಗೆ ಗೊತ್ತಾಗಲ್ವೇನೋ, ನಿನ್ನ ಹೆಂಡ್ತಿ ಹಂಗೆಲ್ಲ ಮಾತಾಡ್ತಿದ್ರೆ ಸುಮ್ಮನೆ ನಿಂತಿದೆಯಲ್ಲೋ ಅಂತಂದರೆ, ಅವಳೇನು ಹೇಳ್ತಾವಳೆ ಚಿಕ್ಕವ್ವ, ಅವಳು ಕರೆಕ್ಟಾಗಿ ಹೇಳ್ತಾವಳೆ, ನಮ್ಮ ಅಟ್ಟಿ ಮರ್ಯಾದೆ ಹೋಗ್ತಾ ಇದೆ, ಮತ್ತು ಸುಮ್ಮನೆ ಇರ್ತಾಳ, ಬಂದಿದ್ದಾಳೆ, ಅವಳು ಏನು ಮಾಡ್ತಿದ್ದಾಳೆ, ಒಳ್ಳೇದೇ ತಾನೇ, ಇವನು ಸರಿ ಇಲ್ಲ ಅನಿಸುತ್ತೆ, ಅದಕ್ಕೇ ಅವಳು ಹೇಳ್ತಾವಳೆ, ಅವಳು ಗೊತ್ತಿರೋದಕ್ಕೆ ಹೇಳ್ತಾವಳೆ ಅಂತ
ಹೇಳ್ತಾನೆ. ಈ ಕಡೆ ಗೋವಿಂದ ಬರ್ತಾನೆ, ಆ ಹುಡುಗನ ಹಿಡ್ಕೊಂಡು ಡ್ರೈವರ್ನ ರಾಕಿನ ಹಿಡ್ಕೊಂಡು ಚೆನ್ನಾಗಿ ತದಕ್ಬಿಟ್ಟು ಆಚೆಗೆ ಮುಗ್ಬಿಡ್ತಾನೆ. ಆಮೇಲೆ ವಿದ್ಯೆನ ಹೋಗೊಳಗಡೆ ನೀನು ಅಂತೇಳಿ ಕಳಿಸ್ತಾನೆ. ಅಂದರೆ ಮದುವೆ ಆಗೋಗಿದೆ ಅಂತ ತಿಳ್ಕೊಬಿಟ್ಟಿರ್ತಾನೆ ಅವನು. ಇದು ನೋಡಿದ್ರೆ ಮದುವೆ ಆಗಿರಲ್ಲ. ಆಮೇಲೆ ಗೋವಿಂದ ಹಂಗೆಲ್ಲ ಇದು ಮಾಡಿದಾಗ ಗೋವಿಂದ ಸುಮ್ಮನಿರು ಒಂದು ನಿಮಿಷ ಅಂತೇಳಿ ಶಿವರಾಮೇಗೌಡ ಹೇಳ್ತಾನೆ. ಸುಮ್ಮನಿರು ಗೋವಿಂದ ಒಂದು ಸ್ವಲ್ಪ ಹೊತ್ತು ಅಂತ ಹೇಳ್ಬಿಡ್ತಾನೆ. ಆಮೇಲೆ ಅಲ್ಲಿ ದೊಡ್ಡದಾಗಿ ಹೊಡೆದಾಟನೇ ಆಗಿಬಿಡುತ್ತೆ, ಗಲಾಟೆನೇ ಆಗಿಬಿಡುತ್ತೆ. ಭದ್ರ ಸುಮ್ಮನೆ ನಿಂತಿರ್ತಾನೆ. ಆಮೇಲೆ ನೀವೆಲ್ಲ ಯಾಕೆ ಹಿಂಗೆ ಸುಮ್ಮನೆ ನಿಂತಿದ್ದೀರಾ, ಅವ್ನು ಮಾಡಿರೋ ಕೆಲಸಕ್ಕೆ ಅವನಿಗೆ ಸರಿ ವಧೆ ಕೊಡಬೇಕು ಅಂತ ಈಶ್ವರಿ ಹೇಳ್ತಾಳೆ. ಆಮೇಲೆ ಇಲ್ಲ ಕಣ್ಚಿಗವ, ಕರೆಕ್ಟು ಮಾಡ್ತಾ ಇರೋದು, ಇವನೇ ಸರಿ ಇಲ್ಲ, ಈ ಹುಡುಗ ಸರಿ ಇದ್ದಿದ್ರೆ ಹಿಂಗೆ ಯಾಕೆ ಆಗ್ತಿತ್ತು, ಇವನು ಸರಿ ಇಲ್ಲ, ಇವನು ಎಲ್ಲ ಕಡೆನೂ ವಿಚಾರಿಸಿನೇ ಇವನು ಫ್ರಾಡ್ ಅಂತ ಗೊತ್ತಾಗಿದೆ, ನೀವು ಸುಮ್ಮನಿರಿ ಚಿಗವ ಅಂತ ಹೇಳ್ತಾನೆ. ಆವಾಗ ಅವಳಿಗೆ ಏನು ಮಾಡೋಕ್ಕೂ ಗೊತ್ತಾಗಲ್ಲ. ಈ ಕಡೆ ಭಾವನೂ ಒಪ್ಪಲಿಲ್ಲ, ಈ ಕಡೆ ಭದ್ರನೂ ಒಪ್ಪಲಿಲ್ಲ, ಈ ಕಡೆ ಕಣ್ಮಣಿನೂ ಒಪ್ತಾ ಇಲ್ಲ. ಈಗ ಇವಳು ಸುಮಾರು ಒಂದು 25-30 ಲಕ್ಷದವರೆಗೂ ಇಸ್ಕೊಬಿಟ್ಟಿದ್ದಾಳೆ ಈಶ್ವರಿ ಅವನ ಹತ್ರ ದುಡ್ಡು. ತಿಂದಾಕ್ಬಿಟ್ಟಿದ್ದಾಳೆ. ಸಾವಿತ್ರಿ ಒಂದಷ್ಟು ಇಸ್ಕೊಂಡು ತಿಂದಾಕ್ಬಿಟ್ಟಿದ್ದಾಳೆ. ಇವರಿಬ್ಬರು ಸಿಗಾಕೊಂಡಿದ್ದಾರೆ ಇವಾಗ. ಆದರೆ ಇಲ್ಲಿ ಕಣ್ಮಣಿಗೆ ಡ್ರೈವರು ಹುಡುಗನೇ ಕರೆಕ್ಟು, ಬಾಕಿಯವರೆಲ್ಲ ಫ್ರಾಡ್ಗಳೇ ಸಿಗ್ತಿದ್ದಾರೆ. ಈಗ ಸಾವಿತ್ರಿ ಇನ್ನೊಂದು ಐಡಿಯಾ ಮಾಡಿದ್ದಾಳೆ. ಎಲ್ಲೋ ಹಳ್ಳಿಯಿಂದ ಒಬ್ಬನ್ನ ಕರೆಸ್ಬಿಟ್ಟು ಆ ಹುಡುಗನ ಅಪ್ಪ ಅಮ್ಮನ ಹುಡುಗನ ಕರೆಸ್ಕೊಂಡು ಇಲ್ಲಿ ಮದುವೆ ನಿಂತೋಗುತ್ತೆ, ನಿಮ್ಮ ಮಗನಿಗೆ ಮದುವೆ ಮಾಡಿಸ್ತೀನಿ ಅಂತ ಅವಳು ಒಂದು ಕಡೆ ದುಡ್ಡು ಕಿತ್ತಿದ್ದಾಳೆ. ಈ ಥರ ಅವ್ರ ಮನೆಯಲ್ಲಿ ಅವ್ರ ಹಟ್ಟಿ ಒಳಗಡೆನೇ ಈ ಥರ ಜನಗಳೆಲ್ಲ ಸೇರ್ಕೊಬಿಟ್ಟಿದ್ದಾರೆ. ಎಲ್ಲರೂ ಒಬ್ಬರಿಂದ ಒಬ್ಬರು ಕ್ರಿಮಿನಲ್ ಆಗಿಬಿಟ್ಟಿದ್ದಾರೆ. ಹಂಗಾಗ್ಬಿಟ್ಟು ಶಿವರಾಮೇಗೌಡಗೆ ಅದೆಲ್ಲ ಗೊತ್ತೇ ಇಲ್ಲ. ಅವನ ಪಾಡಿಗೆ ಅವನು ರಾಜಕೀಯ ಮಾಡಿಕೊಂಡು ಅವನ ಪಾಡಿಗೆ ಅವನಿದ್ದಾನೆ. ಇವ್ರು ನೋಡಿದರೆ ಭದ್ರನ ಪಾಡಿಗೆ ಅವನ ಹೆಂಡ್ತಿ ಕ್ವಾರ್ಟರ್ಸೆಲ್ಲ ಅವ್ರ ಪಾಡಿಗೆ ಅವರಿದ್ದಾರೆ. ಇವರು ಈ ಥರ ಒಳಸಂಚು ಮಾಡಿಕೊಂಡು ಈ ಗಂಡಿನ ತಂದೆಯಿಂದ ಒಂದು 25 ಲಕ್ಷನ ಈಶ್ವರಿ ದೋಚಿಬಿಟ್ಟಿದ್ದಾಳೆ. ದೋಚಿ ಅವಳು ಮಾಡಿಸ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದಾಳೆ. ಮದುವೆನ ಶಿವರಾಮೇಗೌಡನ ಮಗಳನ್ನ ಮದುವೆ ಮಾಡಿಸ್ತೀನಿ, ನಿಮಗೆ ಆಸ್ತಿ ದುಡ್ಡು ಎಲ್ಲ ಸಿಗೋ ಹಾಗೆ ನಾನು ಮಾಡ್ತೀನಿ ಅಂತ. ಆಮೇಲೆ ಈ ರಾಜಕೀಯದವರೊಬ್ಬರು ಬಂದಿರ್ತಾರಲ್ವ, ಶಿವರಾಮೇಗೌಡನ ಫ್ರೆಂಡು, ಅವ್ರು ಹೇಳ್ತಾರೆ, ನಮ್ಮ ಊರಲ್ಲಿ ಒಂದು ಹಿಂಗೆ ಆಯಿತು, ಅವಳು ಹಿಂಗೆ ಪಕ್ಕದ ಹುಡುಗನ ಮದುವೆ ಆಯ್ತೀನಿ ಅಂತೇಳಿ ಬಡವ್ರ ಹುಡುಗನ ಮದುವೆ ಆದಳು. ಕೊನೆಗೆ 1 ವರ್ಷದೊಳಗೆ ಜಗಳಾರಪ್ಪ ಆಗಿ ವಾಪಸ್ ಬಂದುಬಿಟ್ಲು. ಆ ಥರ ಆಗ್ಬಿಟ್ರೆ ಏನು ಮಾಡೋದು, ನನ್ನ ಕೇಳೋದಾದರೆ ಈಗ ಬಂದು ಹುಡುಗ ಇವನು ಒಪ್ಕೊಂಡಿದ್ದಾನಲ್ಲ, ಇವನಿಗೆ ಮದುವೆ ಮಾಡೋದೇ ಬೆಸ್ಟು ಅಂತ ಆಯಪ್ಪ ಹೇಳ್ತಾನೆ. ಆವಾಗ ಶಿವರಾಮೇಗೌಡ ಹೇಳ್ತಾನೆ, ಅಳಿಯಂದರೆ ನೀವು ಹೋಗ್ಬಿಟ್ಟು ಹಸೆ ಮೇಲೆ ಕೂತ್ಕೊಳ್ಳಿ, ಹಸೆ ಮಣೆ ಮೇಲೆ ಅಂತೇಳಿ. ಆಗ ಕಣ್ಮಣಿ ಏನು ಮಾಡ್ತಾಳೆ, ಭದ್ರನ ಹತ್ರ ಹೋಗ್ಬಿಟ್ಟು ಕಾಲಿಗೆ ಬಿದ್ದು, ಅಣ್ಣ ನನಗೆ ಈ ಮದುವೆ ಇಷ್ಟ ಇಲ್ಲ, ನನಗೆ ರಾಕಿನೇ ಇಷ್ಟ, ರಾಕಿ ಜೊತೆಗೆ ನನ್ನನ್ನು ಮದುವೆ ಮಾಡಿ, ನಾನಿಲ್ಲ ಅಂದರೆ ಇವನು ಮದುವೆ ಮಾಡ್ಕೊಳ್ಳಲ್ಲ ಅಂತೇಳಿ. ಆವಾಗ ತಂಗಿ ಕಣ್ಣೀರಿಗೆ ಕರ್ಗೋಗಿ ಅವನು ಕಣ್ಮಣಿ ಹೇಳ್ತಿರೋದೇ ರೈಟು, ಕಣ್ಮಣಿ ಮಾತನ್ನೇ ಕೇಳಬೇಕು ಅಂತ ಹೇಳ್ತಾನೆ. ವಿದ್ಯಾ ಕೂಡ ಅದನ್ನೇ ಹೇಳ್ತಾಳೆ, ಕಣ್ಮಣಿ ಹೇಳ್ತಿರೋದೇ ರೈಟು, ಕಣ್ಮಣಿ ಮಾತನ್ನೇ ಕೇಳಬೇಕು ಅಂತ. ಆಮೇಲೆ ಹುಡುಗ ಹೇಳ್ತಾನೆ, ನಿಮಗೆಲ್ಲ ಏನು ಗೊತ್ತು ನನ್ನ ಬಗ್ಗೆ ಹಂಗೆ ಹಿಂಗೆ ಅಂತ, ಸುಮ್ಮನೆ ಕೂತ್ಕೊಳ್ಳೋ, ನಿನ್ನ ಬಗ್ಗೆ ಗೊತ್ತಿರೋ ಹೊತ್ತಿಗೆ ಮಾತಾಡ್ತಿರೋದು, ಈಗ ಪೊಲೀಸರು ಬರ್ತಾರೆ ಇರು, ನಿನ್ನನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರಲ್ಲ, ಆವಾಗ ಗೊತ್ತಾಗುತ್ತೆ, ಮಾನ ಮರ್ಯಾದೆ ಹೋಗುತ್ತೆ ಅಂತ ವಿದ್ಯಾ ಜೋರು ಮಾಡ್ತಾಳೆ. ಈ ಕಡೆ ಪುರೋಹಿತ ಕರ್ಕೊಬನ್ನಿ ಮುಹೂರ್ತಕ್ಕೆ ಅಂತ ಹೇಳ್ತವನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.